ನಮಸ್ಕಾರ ಗುರು, ಹೇಗಿದ್ದೀರಾ? ಎಲ್ಲರೂ ಆರಾಮ್ ಅನ್ಕೊತೀನಿ. ಸ್ಟಾರ್ಟ್ ಮಾಡ. ಸ್ಟಾಕ್ ಎಕ್ಸಾಸ್ಟ್ ಏನಿಲ್ಲ, ಇವತ್ತು ಸ್ವಲ್ಪ ಮೂಡ್ ಔಟ್ ಆಗಿತ್ತು. ಮನೇಲಿ ಕುತ್ಕೊಂಡು ಯಪ್ಪ ಕಾರೆಲ್ಲ ಕ್ಲೀನ್ ಮಾಡಿಬಿಟ್ಟು ಮೈಕೈ ನುಯ್ತಾ ಇದೆ. ಹಾಂ ಅಲ್ಲಿ ನೋಡಿ ಹೆಂಗೆ ಕಾಣ್ತಾ ಇದ್ದೀನಿ ನಾನು, ಬ್ಲ್ಯಾಕ್ ನೈಟ್ ರೈಡರು. ಬಾಪಾ ರೈಡ್ ಹಾಕ್ಕೊಂಬರೋಣ ಅಂತ ಮನಸ್ಸು ಹೇಳ್ತು. ಮನಸ್ಸಿನ ಮಾತು ಕೇಳಲಿಲ್ಲ ಅಂದರೆ ನನಗೆ ಮನಸ್ಸಿಗೆ ಸಮಾಧಾನ ಆಗಲ್ಲ. ಒಳ್ಳೆ ಡೈಲಾಗ್ ಇದು. ಸೊ ಹಾಗಾಗಿ ಕ್ಯಾಂಪ್ವೆಲ್ ಅಂತ ಒಂದು ಚಿಕ್ಕ ಊರಿದೆ, ಬೆಂಕಿ ಪಟ್ಟಣ ಥರ ಚಿಕ್ಕ ಊರು ನೋಡಿ. ಆ ಥರ ಮನೆ ಕಟ್ಕೊಂಡವ್ರೆ. ಇಷ್ಟೇ ಊರಿದು, ಜಾಸ್ತಿ ಇಲ್ಲ. ಎಣಿಸ್ಬಿಟ್ಟು ಏನೊಂದು 20 ಮನೆ 30 ಮನೆ ಅಷ್ಟೇ ಇರೋದು. ಸೊ ಈ ಕಡೆ ಬಂದಿದ್ದೀನಿ. ಇವಾಗ ತಾನೇ ಕಾಫಿ ಹಾಕ್ಕೊಂಡೆ. ಗಂಟೆ ಬಂದು ಮೊಬೈಲಲ್ಲಪ್ಪ, ಜಾಬಲ್ಲಿದೆ. ಹಂಗೆ ಕಾಫಿ ಹಾಕ್ಕೊಂಡು ಮನೆ ಹೋಗ್ತಾ ಇದ್ದೀನಿ. ಒಳ್ಳೆ ಸೀನಿಕ್ ಆಗಿದೆ ರೂಟ್ ಇದು. ನೋಡಿ ರೈಟಿಗೆ ಲೇಕ್ ಇದೆ. ಇವು ಒಂದೇ ಕಾರ್ನರ್ ಚೆನ್ನಾಗಿರೋದು, ತಗೊಂಡ್ಬೋಣ. ಅಷ್ಟೇ, ಚಿಮ್ಮಿಸ್ದಂಗೆ ಮಜಾ. ಅಯ್ಯೋ ಡಬಲ್ ಮೀನಿಂಗು ಸರ್. ಮಾತಾಡೋಕ್ಕೇನು ಇಲ್ಲ ಶಿವ, ಏನು ಮಾತಾಡಲಿ ಹೇಳಿ? ಏನು ಮಾತಾಡೋಕ್ಕಿಲ್ಲ. ನಮ್ಮ ಬೆಂಗಳೂರಾಗಿದ್ದರೆ ಹುಡುಗರ ಜೊತೆ ಚಚ್ಚ ಆಡ್ಕೊಂಡು ಹೈವೇ ಮೇಲೆ ಮಜಾ ಮಾಡ್ಬೋದಿತ್ತು. ಇಲ್ಲೆಲ್ಲ ಚಚ್ಚಾಡೋಕ್ಕಾಗಲ್ಲ. ಮಾಮನ ಕಡೆ ತಗ್ಲಾಕೊಂಡೆ ಅಂದರೆ ಹೆಂಗೆ ರುಬ್ತಾರೆ, ಮುಟ್ಟಿ ನೋಡ್ಕೋಬೇಕು, ಹಂಗೆ ರುಬ್ಬಿಡ್ತಾರೆ ನಿಮಗೆ. ಲೈಫ್ ಲಾಂಗು ಇನ್ಶೂರೆನ್ಸ್ ಮೇಲೆ ಹೊಡ್ತಾ ಬಿದ್ದುಬಿಟ್ರೆ ನಿಮಗೆ ಬರೋ ದುಡ್ಡೆಲ್ಲ ಇನ್ಶೂರೆನ್ಸ್ ಮೇಲೆ ಹಾಕಬೇಕು. ಇಲ್ಲಿ ಹೆಂಗೆ ಅಂದರೆ ನಿಮಗೆ ಬೈಕ್ ತೊಗೊಂಡಾಗ ಇನ್ಶೂರೆನ್ಸು ಕಂಪ್ನಿಯವರೇ ಮಾಡಿಸ್ಕೊಡ್ತಾರೆ ಅಲ್ಲಿ ಬೆಂಗಳೂರಲ್ಲಿ. ಇಲ್ಲಿ ಆ ಥರ ಅಲ್ಲ. ಇಲ್ಲಿ ನೀವೇ ಹುಡ್ಕೋಬೇಕು ಇನ್ಶೂರೆನ್ಸ್ ಏಜೆಂಟ್ನ. ಏನಾರು ಫೈನ್ ಸಿಗಾಕೊಂಡು ತಗೊಳಕೊಂಡ್ರಿ ಅಂದರೆ ಏಕ್ದಮ್ ಇನ್ಶೂರೆನ್ಸ್ ಜಾಸ್ತಿ ಆಗಿಬಿಡುತ್ತೆ ನಿಮಗೆ. ಬೆಂಗಳೂರು ಥರ ಪೊಲೀಸು ಫೈನ್ ಇಸ್ಕೊಂಡು ಬಿಟ್ಬಿಡಲ್ಲ. ಇಲ್ಲಿ ಫೈನ್ ಕಟ್ಟೋದು ಅಲ್ದೇ ನಿಮಗೆ ಫೈಲಲ್ಲಿ ಹಾಕ್ಬಿಡ್ತಾರೆ. ಈ ಬಡ್ಡಿ ಮಗ ಸಿಗಾಕೊಂಡಿದ್ದ, ಎಷ್ಟೊಂದು ಫೈನ್ ಕಟ್ಟವನೆ, ಹಾಕ್ಕೊಂಡು ಜಡೀರಿ ಅಂತ ಇನ್ಶೂರೆನ್ಸ್ ಕಂಪ್ನಿಯವ್ರಿಗೆ ಡಾಕ್ಯುಮೆಂಟ್ರಿ ಬರೆದ್ಬಿಡ್ತಾರೆ. ಇವರು ಇನ್ಶೂರೆನ್ಸ್ ಕಂಪ್ನಿಯವರು ತಗೋ ಸಿಕ್ಕಿದೆ ಚಾನ್ಸು ಅಂತ ಹಿಂದ್ಗಡೆ ಅದನ್ನ ಹಿಂಗೆ ಮಾಡಿ, ಹಿಂಗೆ ಹಾಕಿ, ಹಿಂಗೆ ಒತ್ಬಿಟ್ಟು ಹಿಂಗೆ ಇಡ್ತಾರೆ. ಹಂಗೆ ಅದಕ್ಕೆ ಇಲ್ಲಿ ಹುಷಾರಾಗಿ ಓಡಿಸ್ಬೇಕು. ಸೊ ಈ ವರ್ಷ ಆಲ್ಮೋಸ್ಟ್ ರೈಡಿಂಗ್ ಸೀಸನ್ ಎಂಡ್ ಆಗಿ ಬರ್ತಾ ಇದೆ. ನಾನು ಇವಾಗ ಯಾವ ಮಂತ್ ಗುರು ಇದು, ಸೆಪ್ಟೆಂಬರಲ್ಲಿ ಇದ್ದೀನಿ. ಅಕ್ಟೋಬರ್ ಅಷ್ಟೇ ಲಾಸ್ಟು ಮುಗೀತು, ಗೋವಿಂದ. ಏನು ಅಕ್ಟೋಬರ್ ಎಂಡು ನವಂಬರೆಲ್ಲ ರೈಡ್ ಮಾಡೋಕ್ಕಾಗಲ್ಲ ಬೈಕ್ನ, ಯಾಕಂದರೆ ರೋಡು ಐಸಾದಂಗೆ ಆಗಿಬಿಟ್ಟಿರುತ್ತೆ. ಡಿಸೆಂಬರಿಗೆಲ್ಲ ಸ್ನೋ ಸ್ಟಾರ್ಟ್ ಆಗುತ್ತೆ, ಸ್ನೋಫಾಲ್ ಆಗುತ್ತೆ. ಗಾಡಿ ಎತ್ತೋ ಸೀನೇ ಇಲ್ಲ ನವಂಬರ್ ಆದಮೇಲೆ. ಸೊ ಎಷ್ಟಾಗತ್ತೋ ಅಷ್ಟು ರೈಡ್ ಮಾಡ್ಕೊಂಡು ವೀಡಿಯೋಸ್ ಮಾಡೋದು. ಹಂಗಾಗಿ ಮನೇಲಿ ಕುತ್ಕೊಂಡು ಏನೂ ಕೆಲಸ ಇರಲಿಲ್ಲ. ಬಂದೆ ಹೊರಗಡೆ ಗಾಡಿ ಎತ್ಕೊಂಡೆ. ಮತ್ತೊಂದು ಸಮಾಚಾರ ಹೆಂಗೆ ನಡೀತಾ ಇದೆ ನಿಮ್ಮ ಕಳಿಸ್ಗಳೆಲ್ಲ?
ಹೇಗಿದ್ದೀರಾ ನೀವೆಲ್ಲ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೇನೆ. ಸೊ ಇಲ್ಲಿ ಕೆನಡಾದಲ್ಲಿ ಇವಾಗ ಬರ್ತಾ ಬರ್ತಾ ಇಮಿಗ್ರೇಷನ್ನ ಸ್ಟ್ರಿಕ್ಟ್ ಮಾಡ್ತಿದ್ದಾರೆ. ನಿಮ್ಮಲ್ಲಿ ಯಾರು ಈ ವಿಡಿಯೋ ನೋಡ್ತಾ ಇದ್ದರೆ, ನನ್ನ ಸಬ್ಸ್ಕ್ರೈಬರ್ ಆಗಿದ್ದರೆ, ಪ್ಲ್ಯಾನ್ ಮಾಡ್ತಾಯಿದ್ರೆ ದಯವಿಟ್ಟು ಹುಷಾರಾಗಿ ಪ್ಲ್ಯಾನ್ ಮಾಡಿ. ಯಾಕಂದರೆ ರೂಲ್ಸ್ ಚೇಂಜ್ ಆಗಿದೆ. ಸ್ಪೀಡಿಗೆ ಸೈಡಿಗೆ ಹೋಗ್ತವನೆ. ಓಕೆ ಪಾಪ ಸೈಡಿಗೆ ಬಿಟ್ಟ, ನಾವು ಹೋಗಲಿಲ್ಲ. ನೋಡಿ ಸೈಡಿಗೆ ಹೋಗ್ತಾನೆ ಇವಾಗ. ನೋಡಿ ಬಿಟ್ಟ ಹೋಗು ಅಂತ ನನಗೆ ಬ್ರೇಕೇ ಹಿಡಿದ್ಬಿಟ್ಟ ಹೋಗತ್ತೆ. ಸಿಗೋಣ ಗಾಡಿಯವ್ರೆ.